ಶರಣ್ರಿ ಎಲ್ರಿಗೂ ವೆಲ್ಕಮ್ ಟು ನಮ್ಮ ಕೈ ರುಚಿ. ಸೊ ಎಲ್ಲ ಹೇಗಿದ್ದೀರಾ? ನಾನಿವತ್ತು ಮಾಡೋಕ್ಕೆ ಹೋಗ್ತಾ ಇರೋದು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ. ಮೊದಲಿಗೆ ಜೋಳದ ಹಿಟ್ಟನ್ನ ತಗೊಳ್ಳಿ, ಹಾಗೆ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ. ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ಕುದಿ ಬರಬೇಕು. ಕುದ್ದಾದ್ಮೇಲೆ ಎತ್ತಿಕೊಂಡಿರೋ ಅಂಥ ಜೋಳದ ಹಿಟ್ಟಿಗೆ ಆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ, ಒಂದು ಸ್ಪೂನ್ ಎತ್ಕೊಂಬಿಟ್ಟು ಚೆನ್ನಾಗಿ ಕಲಸಿ. ನಾನು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಓಕೆನಾ. ಸೊ ಆ ಥರ ಕಲಿಸ್ತಾ ಇರಿ. ಸ್ವಲ್ಪ ಬಿಸಿ ಇರುತ್ತೆ, ಬಿಸಿನ ಸ್ವಲ್ಪ ನೋಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಇರೋವಾಗಲೇ ಸ್ವಲ್ಪ ಕಲಿಸ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ವಾಚ್ ಮಾಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಇವಾಗ ತೋರಿಸ್ತಾ ಇರೋ ಹಾಗೆ ಮತ್ತೊಂದು ಅದೇ ಪಾತ್ರೆಗೆ ನಾನು ತಣ್ಣೀರು ಹಾಕೊಂಬಿಟ್ಟು ಒಂದು ಕಾಟನ್ ಬಟ್ಟೆ ಇರುತ್ತಲ್ವ, ಸೊ ಆ ಬಟ್ಟೆನ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಕಿರೋ ಹಿಟ್ಟನ್ನ ಸ್ವಲ್ಪ ನಾನು ಅಂದರೆ ತುಂಬ ಬಿಸಿ ಇರುತ್ತಲ್ವ, ಸೊ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಬಿಸಿ ಇರುತ್ತಲ್ವ, ಸೊ ಸ್ವಲ್ಪ ಬಿಸಿ ಇರೋವಾಗಲೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ. ಸೊ ನೀಟಾಗಿ ನೀವು ಕಲಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಕಲಿಸ್ತಾ ಇದ್ದೀವಿ ಅಂತ, ಕೈಲೇ ಗೊತ್ತಾಗೋಗ್ಬಿಡುತ್ತೆ. ಸೊ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮಗೆಲ್ಲ ಈಸಿ ಆಗುತ್ತೆ ಮಾಡೋಕ್ಕೆ. ಇವಾಗ ಯಾರೆಲ್ಲ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಅಥವಾ ಬಡಿಯೋಕ್ಕೆ ಬರೋಲ್ಲ ಅನ್ನೋರಿಗೆಲ್ಲ ಸೊ ಇದು ಈಸಿ. ನಾವು ಚಪಾತಿ ಥರ ಲಟ್ಸ್ಕೊಂಡ್ಬಿಡ್ಬೋದು, ಬಡಿಯೋ ಅವಶ್ಯಕತೆಯೇ ಇರೋಲ್ಲ. ಒಬ್ಬೊಬ್ರು ಇವಾಗ ಈಚೆ ಎಲ್ಲ ಇರ್ತಿರಲ್ಲ, ಸೊ ಆ ಥರದವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ. ಸೊ ನೋಡ್ತಾ ಇರೋ ಹಾಗೆ ನಾನು ಸ್ವಲ್ಪ ನಿಮಗೆ ಆಗಿಲ್ಲ, ಸ್ವಲ್ಪ ಗಟ್ಟಿ ಅಂದರೆ ಸ್ವಲ್ಪ ಹಿಟ್ಟಿಟ್ಟು ಬಂದರೆ ಸ್ವಲ್ಪ ತಣ್ಣೀರನ್ನ ಹಾಕೊಂಬಿಟ್ಟು ನೀವು ಕಲಿಸ್ಕೊಬೋದು. ಚೆನ್ನಾಗಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ. ನಿಮ್ಮ ಕೈಲಿ ಸ್ವಲ್ಪ ತುಂಬಾ ಅಳುಕಾಗಿ ನೀರು ಥರನೂ ಇರ್ಬೋದು, ಸ್ವಲ್ಪ ಗಟ್ಟಿ ಇರಬೇಕು. ಅದನ್ನ ನೀಟಾಗಿ ಕಲಿಸ್ಕೊಂಡು ಈ ಥರ ಉಂಡೆ ಥರ ರೋಲ್ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಚೂರು ತೊಗೊಂಡು ಅದನ್ನ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪನೇ ತೊಗೊಳ್ಳಿ ಹಿಟ್ಟನ್ನ, ತುಂಬ ಜಾಸ್ತಿನೂ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಎತ್ತಿಕೊಂಡಿರೋ ಅಂಥನ್ನ ಹಿಟ್ಟಿನಲ್ಲಿ ಅದನ್ನ ಚೆನ್ನಾಗಿ ಅದ್ಬಿಟ್ಟು ನೀವು ಮತ್ತೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಇವಾಗ ಲಟ್ಸೋವಾಗ ಕಿತ್ತೋದಾಗಲಿ ಆ ಥರದ್ದೆಲ್ಲ ಆಗೋಲ್ಲ. ನಾನು ಲಟನ್ಗೆಗೂ ಕೂಡ ಪೇಪರ್ ಸುತ್ಕೊಂಡಿದ್ದೀನಿ, ಸುತ್ತಿದ್ದೀನಿ. ಸೊ ನಿಮಗೂ ಬೇಕಿದ್ದರೆ ನೀವು ಸುತ್ಕೋಬೋದು. ಅಂದರೆ ಅದು ಯಾವುದೇ ಥರದ ಅಂಟಾಗಲಿ ಫೀಲ್ ಆಗೋಲ್ಲ. ಅದು ಈ ಥರನೂ ತುಂಬ ಪ್ರೆಸ್ ಮಾಡಿ ಲಟ್ಸ್ಬೇಡಿ, ಸ್ವಲ್ಪ ಸಾಫ್ಟಾಗಿಯೇ ಲಟ್ಸ್ಕೊಳ್ಳಿ. ನೋಡ್ತಾ ಇರ್ಬೋದಲ್ವ, ನಾನು ಎತ್ತಿಕೊಂಡಿರೋ ಅಂಥ ನಾರ್ಮಲ್ ವಾಟರ್ನ ಹಾಗೆ ಒಂದು ಕಾಟನ್ ಬಟ್ಟೆಯಿಂದ ಇದನ್ನ ಮೇಲ್ಗಡೆ ಎಲ್ಲ ರೋಟಿಗೆ ಫುಲ್ ಕವರ್ ಆಗೋ ಥರ ಸವರ್ತಾಯಿದ್ದೀನಿ. ಸವರಿದ್ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು, ಪೂರಿ ಥರ ಊದ್ಕೋತಾ ಇದೆ. ಹಾಗೆ ನಾನು ಇನ್ನೊಂದು ರೋಟಿ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೋಡ್ಬೋದು ನೀವು ಇಲ್ಲಿ. ತುಂಬ ಲೈಟ್ ಫೋರ್ಸ್ ಹಾಕಿ ಟರ್ನ್ ಮಾಡ್ಬೋದು, ಅದು ಆಟೋಮೆಟಿಕಾಗಿ ಟರ್ನ್ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಮಾಡೋವಾಗ ಯಾವ ಥರ ಅಂತ. ಸೊ ನೀಟಾಗಿ ಅದಕ್ಕೆ ಬಟ್ಟೆಯಿಂದ ನೀರನ್ನೆಲ್ಲ ಸೊ ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಎಲ್ಲದಕ್ಕೂ ನೀಟಾಗಿ ಹಚ್ಕೊಳ್ಳಿ. ಅದನ್ನ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಬೆಂದಿರೋದು ನೀವು ನೋಡ್ತಾ ಇರಬೇಕು, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಸೊ ನೀಟಾಗಿ ಬೇಯಿಸಿ, ಹಸಿ ಬಿಸಿ ಎಲ್ಲ ಬೇಯಿಸೋಕ್ಕೆ ಹೋಗ್ಬೇಡಿ, ಯಾಕಂದರೆ ತಿನ್ನೋವಾಗ ಹಿಟ್ಟಿಟ್ಟು ಫೀಲ್ ಕೊಡುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ತಿಂದರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ರೋಟಿನ ಬೇಯಿಸ್ತಾ ಇರೋದನ್ನು. ಸೊ ನಾನು ಆಲ್ರೆಡಿ ಒಂದಿಷ್ಟು ರೊಟ್ಟಿಗಳನ್ನ ಮಾಡಿಟ್ಕೊಂಡಿದ್ದೀನಿ, ನೀವಿಲ್ಲಿ ನೋಡ್ತಾ ಇರಬೇಕು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಈ ಥರ ರೋಟಿ ಹಾಕೊಂಡ್ಬಿಟ್ಟು ಪಲ್ಯ ಜೊತೆ ಸರ್ವ್ ಮಾಡ್ಕೊಳ್ಳಿ. ಪಲ್ಯ ರೆಸಿಪಿ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.